ಬರ್ತಿದೆ ಅಲ್ವಾ? ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ರಿಸಲ್ಟ್ ಏನಾದ್ರೂ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಅಂಕಲ್ ಆಂಟಿನ ಅದ್ ಹೇಗ್ ಫೇಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈಗ ವಿಷಯ, ಪಿನಾಕಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ, ಮತ್ತೆ ಅವ್ನ ರಿಪೋರ್ಟ್ ಕಾರ್ಡ್ ಅಲ್ಲಿ ಬರುತ್ತೆ ಮೊಟ್ಟೆ, ಆಗ ಅಂಕಲ್ಗೆ ಉರಿಯುತ್ತೆ ಹೊಟ್ಟೆ. ಸುಮ್ನಿರೋ ಶಂಡು, ಇಲ್ಲ ಅಂದ್ರೆ ಏನು, ಈಗ್ಲೇ ತೋರ್ತೀನಿ ನಿಂಗೆ. ಈಗ ಈ ತಣ್ಣೀರಿಂದ ನಿನ್ ತಲೆನೂ ತಣ್ಣಗಾಗತ್ತೆ, ನಿನ್ ಟೆನ್ಷನ್ ಕೂಲ್ ಆಗತ್ತೆ. ನಾನು ಮೊದ್ಲೇ ಹೇಳಿದ್ದೆ ನಿಮ್ಗೆ. ಅಂಕಲ್ ಆಂಟಿ ರಿಸಲ್ಟ್ ತಗೊಳಕ್ಕೆ ಬಂದಿದ್ದಾರೆ. ನಾನು ಒಂದ್ ನಿಮಿಷ ಬಂದೇ ಇರಿ. ನಾವು ತಲುಪೇ ಬಿಟ್ವಿ. ಪಿನಾಕಿ, ನೀವೆಲ್ಲ ಇಷ್ಟ ಬೇಗ ಬಂದ್ಬಿಟ್ರಾ? ರಿಸಲ್ಟ್ ನೋಡ್ಬೇಕು ಅಂತ ನಮಗ್ ಕಾಯೋಕಾಗ್ತಿರ್ಲಿಲ್ಲ. ಮೀಸೆ ತಿರುಗಿಸಿ ರಿಸಲ್ಟ್ ಹೇಗ್ ಬಂದಿದೆ ಅಂತ ನೀವು ದೀರು ಸರ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಗೋದು. ಅವ್ರನ್ನ ಭೇಟಿ ಮಾಡೋಣ. ಪಿನಾಕಿ, ಏನಾಗ್ತದೆ ಇಲ್ಲಿ? ನೀನ್ಯಾಕೆ ಚೊದ್ದಾಗಿದ್ಯಾ? ಅಯ್ಯೋ ಬಿಡಿ ಬಿಡಿ. ಹೀಗಾಗಿದ್ದನ್ನ ಯಾರು ನೋಡಿಲ್ಲ ತಾನೆ? ಈಗ ಯಾರು ಸೀನಿದ್ದು? ನಾನೇ ಸೀನಿದ್ದು. ಓ ಮೈ ಗಾಡ್, ನಂಗೆ ಕೋಲ್ಡ್ ಆಗಿರ್ಬೇಕು ಅಂತ ಅನಿಸ್ತಿದೆ. ಬೇಗ ಯಾವ್ದಾದ್ರು ಮೂಲೆಗೆ ಹೋಗೋಣ, ಯಾರಾದ್ರೂ ನಮ್ಮನ್ನ ನೋಡೋಕ್ಕೂ ಮುಂಚೆ. ಯಾರ ಮುಂದೆ ಆದ್ರೂ ನನ್ ಸೀನ್ ಬಿಟ್ರೆ ತುಂಬಾ ದೊಡ್ಡ ಎಡ್ವರ್ಟ್ ಆಗೋಗುತ್ತೆ. ನೀವ್ ಮನೆಗೆ ಹೋಗಿ ನನ್ಗೇನೋ ಒಂದ್ ಕಾರಣ ಹೇಳಿ ದೀರು ಸರ್ ಹತ್ರ ರಿಸಲ್ಟ್ ತಗೊಂಡ್ ಬರ್ತೀನಿ. ರೈಟ್, ಪಿನಾಕಿ ಹೇಳಿದ್ದು ಸರಿಯಾಗೇ ಇದೆ. ಯಾರಾದ್ರೂ ನೋಡಕ್ ಮುಂಚೆ ಇಲ್ಲಿಂದ ಹೋಗ್ಬೇಕು. ನಿಲ್ಲಿ ಅಂಕಲ್ ಆಂಟಿ, ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗೆ ಹೋಗ್ತಾ ಇದೀವಿ ಶಂಟು ಪುಟ್ಟ. ಅಯ್ಯೋ, ಪಿನಾಕಿ ರಿಸಲ್ಟ್ ನ ನೋಡ್ದೇನೆ ಹೋಗ್ತಿದ್ರ ನೀವಿಬ್ರು. ಅದು ಪಿನಾಕಿ ಏನ್ ಹೇಳ್ದ ಅಂದ್ರೆ ಅವನೇ ರಿಸಲ್ಟ್ ತಗೊಂಡ್ಬರ್ತಾನಂತೆ ಮೀಸೆ ತಿರುಗಿಸಿ. ಹಲೋ ಧೀರು ಸರ್, ನೋಡಿ ಇಲ್ಲಿ ಪಿನಾಕಿ ಪೇರೆಂಟ್ಸ್ ಬಂದು ರಿಸಲ್ಟ್ ನೋಡ್ದೆ ಹೋಗ್ತಿದ್ದಾರೆ. ಅಯ್ಯೋ ಮಿಸ್ಟರ್ ಅಂಡ್ ಮಿಸಸ್ ಸೂರಿ, ಹೇಳ್ದೆ ಕೇಳ್ದೆ ನೀವ್ ಅದ್ ಹೇಗ್ ಹೋಗ್ತೀರಾ? ಇಂಕ್ ನ ಹಾರಿಸಿ ಬನ್ನಿ, ಲೈಬ್ರರಿಲಿ ಕೂತ್ಕೊಂಡು ರಿಸಲ್ಟ್ಸ್ ನ ನೋಡೋಣ. ನೀವಂತೂ ನೋಡ್ಲೇಬೇಕು. ಬನ್ನಿ ನನ್ ಜೊತೆ. ನಡೀರಿ. ಈಗ ನೀನ್ ಹೇಗೆ ಎಸ್ಕೇಪ್ ಆಗ್ತೀಯ ಪಿನಾಕಿ? ನಿನಗೆ ಕಮ್ಮಿ ಮಾರ್ಕ್ಸ್ ಬಂದ್ರೆ ಅಂಕಲ್ ಆಂಟಿ ಎಲ್ರು ಮುಂದೆ ನಿನಗೆ ಮಂಗಳಾರತಿ ಮಾಡ್ತಾರೆ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬೇಗ ಬಾ ಪಿನಾಕಿ. ಪಿನಾಕಿ, ನೀನ್ ನಿಮ್ ಅಂಕಲ್ ಆಂಟಿನ ಮನೆಗೆ ಕಳಿಸ್ಬಿಟ್ಟೆ. ಅವರು ಹೋಗ್ಬಿಟ್ರಾ? ನಾನೇ ಅವ್ರನ್ನ ಮನೆಗೆ ಹೋಗ್ತಾ ಇರೋದನ್ನ ನೋಡ್ದೆ. ಗುಡ್, ಒಳ್ಳೇದಾಯ್ತು. ನಾನೀಗ ಹೊರಗೆ ಹೋಗ್ಬೋದು. ಹಾಗಾದ್ರೆ ರಿಸಲ್ಟ್ ನೋಡೋದಕ್ಕೆ ಲೈಬ್ರರಿಗೆ ಹೋಗೋಣ. ಧೀರು ಸರ್ ಎಲ್ರು ಲೈಬ್ರರಿಗೆ ಕರೆದಿದ್ದಾರೆ. ಓಕೆ, ನಡಿ. ಈಗ ಮಜಾ ಬರುತ್ತೆ. ಇದೇ ನೋಡಿ ಪಿನಾಕಿದು ರಿಪೋರ್ಟ್ ಕಾರ್ಡ್. ಪಿನಾಕಿ ಬಂದ್ಮೇಲೆ ನಿಮ್ಗೆ ಕೊಡ್ತೀನಿ. ಈಗ ಏನಾದ್ರೂ ಪಿನಾಕಿ ಇಲ್ಲಿಗೆ ಬಂದ್ರೆ ಅವನ್ ಸೀನಿಂದ ನಮ್ ರಿಸಲ್ಟ್ ಆಚೆ ಬಂದ್ಬಿಡುತ್ತೆ. ನೀನ್ ಹೆದರ್ಕೋಬೇಡ, ಬೇಗನೆ ರಿಸಲ್ಟ್ ತಗೊಂಡು ಇಲ್ಲಿಂದ ಹೋಗೋಣ. ಸರ್, ನೀವು ನಮಗೆ ರಿಸಲ್ಟ್ ನ ಕೊಟ್ಬಿಡಿ. ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ತುಂಬಾ ಅರ್ಜೆಂಟ್ ಇದೆ. ಅಯ್ಯೋ, ಎಲ್ಲಿ ಹೋಗ್ತೀರಾ? ಇವತ್ತು ರಿಸಲ್ಟ್ ಆದ್ಮೇಲೆ ನಿಮ್ಗೊಂದು ಸರ್ಪ್ರೈಸ್ ಕೂಡ ಇದೆ. ಸರ್ಪ್ರೈಸ್ ನಮಗಲ್ಲ, ನಿಮಗ್ ಸಿಗತ್ತೆ. ಅದು ಪಿನಾಕಿ ಇಲ್ಲಿಗೆ ಬಂದ್ಬಿಟ್ಟ ಅಂದ್ರೆ. ಅಂಕಲ್ ಆಂಟಿ ಇಲ್ಲಿ. ನಿನಗ್ ಗೊತ್ತಿತ್ತು ಅಲ್ವಾ ಶಂಟು, ಅಂಕಲ್ ಆಂಟಿ ಇಲ್ಲಿದ್ದಾರೆ ಅಂತ? ಅದಕ್ಕೆ ಅಲ್ವಾ ಕರ್ಕೊಂಡ್ ಬಂದಿದ್ದು. ಈಗ ನೀನು ಇಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ. ಧೀರು ಸರ್ ನೋಡಿ, ಪಿನಾಕಿ ಬಂದ್ಬಿಟ್ಟ. ಪಿನಾಕಿ ನೀನೇ ಬಂದ್ಬಿಟ್ಟ. ಪಿನಾಕಿ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಬಾ ಇಲ್ಲಿ. ಇಂಕ್ ನ ಅಯ್ಯೋ, ಇದು ಪಿನಾಕಿದು ರಿಪೋರ್ಟ್ ಕಾರ್ಡ್ ಅಲ್ಲ, ಇವತ್ತಿಂದು ನ್ಯೂಸ್ ಪೇಪರ್ ಅದು. ಬಾ ಇಲ್ಲಿ ಪಿನಾಕಿ. ನಡಿ ಪಿನಾಕಿ ನಡಿ, ಧೀರು ಸರ್ ಕರೀತಿದ್ದಾರೆ. ಬಿಡೋ ನನ್ನ ಶಂಟು. ಅಯ್ಯೋ, ನೀನ್ ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ? ಬೇಗ ಬರೋದಲ್ವಾ? ಬಾ ಒಳಗ್ ಬಾ, ಬಾ ಒಳಗೆ. ಮಾಯಾಗಣ್ವಾ? ಹಾಗ್ ಮಾಡೋದಕ್ಕಾಗಲ್ಲ. ನಾವಿಲ್ಲಿಂದ ಮಾಯ ಆಗೋದ್ರೆ ಆಗ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇಲ್ಲೇನು ನಡೀತಿದೆ ಅಂತ. ಬಾರಪ್ಪ ಪಿನಾಕಿ. ಬೇಡ ಸರ್, ನಾನು ಇಲ್ಲೇ ಆರಾಮಾಗಿದ್ದೀನಿ.
ಅಯ್ಯೋ ಅಯ್ಯೋ ದೇವ್ರೆ, ನನಗಂತೂ ತಲೆ ತಿರುಗ್ತಾ ಇದೆ. ಏನ್ ಮಾಡ್ತಿದ್ಯಾ ನೀನು ಶಂಟು? ಪಿನಾಕಿ, ನೀನ್ ಬೇಗ ಇಲ್ಲಿ ಬಾ. ನಿಮ್ ಅಂಕಲ್ ಆಂಟಿ ನೋಡು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಅಯ್ಯೋ, ಎಲ್ಲೋದ್ರಿ ಇವ್ರು? ಇಂಕ್ ನ ಹಾರಿಸಿ. ಸರ್, ಅಂಕಲ್ ಆಂಟಿ ಲೈಬ್ರರಿಯಲ್ಲೇ ಇರ್ತಾರೆ. ಮಾಯ ಆಗೋದಕ್ಕೆ ಅವ್ರೇನಾದ್ರೂ ಭೂತನಾ? ಕೇಳಿಸ್ಕೊಂಡ? ನಾವು ಮಾಯ ಆಗೋಗಿಲ್ಲ, ನಾವೀಗ ಭೂತಗಳಲ್ಲ. ಅಯ್ಯೋ, ನನ್ನ ತಲೆ. ಬಚ್ಚಿಟ್ಕೋ ಬೇಗ. ಶಂಟು, ನನ್ನ ಅಂಕಲ್ ಆಂಟಿ ಇದ್ರೆ ಮಾತ್ರ ರಿಪೋರ್ಟ್ ಕಾರ್ಡ್ ಸಿಗೋದು ತಾನೆ. ಹೋಗಿ ಅವ್ರನ್ನ ಹುಡ್ಕೊಂಡ್ ಬಾ. ಓ ಹಾ, ನೀನೆಲ್ಲೂ ಹೋಗ್ಬೇಡ, ನಾನು ಈಗ್ಲೇ ಅವ್ರನ್ನ ಕರ್ಕೊಂಬರ್ತೀನಿ. ಸರ್, ಇವ್ರು ಇಲ್ಲೇ ಇದ್ದಾರೆ. ಅಂಕಲ್ ಆಂಟಿ ಬನ್ನಿ. ನೀವು ಪಿನಾಕಿದು ರಿಪೋರ್ಟ್ ಕಾರ್ಡ್ ತಗೊಳ್ಳೋದಿಲ್ವಾ? ಈಗ ಈ ಪಿನಾಕಿ ಎಲ್ಲಿ ಹೋದ್ನಪ್ಪ? ಸರ್, ನನ್ಗನ್ಸತ್ತೆ ಅವನು ಓಡ್ ಹೋದ ಅಂತ. ಅವನಿಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಲ್ವಾ? ಸುಮ್ಮನಿರು. ಏ ಶಂಟು, ಯಾರ್ ನಿಂಗ ಆತರ ಹೇಳಿದ್ದು? ಅವನು ಟಾಪ್ ಅಲ್ಲಿ ಬಂದಿದ್ದಾನೆ. ರಿಸಲ್ಟ್ ನಿಂದು ಕಮ್ಮಿ ಬಂದಿರೋದು. ನಿಮ್ ಮಮ್ಮಿನ ಬರೋದಕ್ಕೆ ಹೇಳು, ಅವ್ರಿಗೆ ನಾನು ರಿಸಲ್ಟ್ ತೋರಿಸ್ಬೇಕು. ನೀವು ತಗೊಳ್ಳಿ ಪಿನಾಕಿದು ರಿಸಲ್ಟ್. ಈಗ ರಿಸಲ್ಟ್ ಅಂತೂ ಗೊತ್ತಾಗೋಯ್ತು. ಈಗ ನಾವಿಲ್ಲಿಂದ ಹೋಗ್ಲೇಬೇಕು. ಅದ್ ಹೇಗ್ ಹೋಗ್ಬಿಡ್ತೀರಾ ನೀವು? ನಿಮ್ಗೊಂದು ಸರ್ಪ್ರೈಸ್ ಬಾಕಿ ಇದೆ. ಇನ್ನೇನ್ ಸರ್ಪ್ರೈಸ್ ಬಾಕಿ ಇದೆ? ಯಾವ ಮಕ್ಳು ಕ್ಲಾಸ್ಗೆ ಟಾಪ್ ಅಲ್ಲಿ ಬಂದಿರ್ತಾರೋ ಅವ್ರಿಗೆ ಅವ್ರ ಪೇರೆಂಟ್ಸೇ ಮೆಡಲ್ ಕೊಡ್ಬೇಕು ಅವ್ರ ಕೈಯಿಂದ. ಅದು ಎಲ್ರ ಮುಂದೆ. ಪ್ರೋಗ್ರಾಮ್ ಮುಗಿತಿದ್ದ ಹಾಗೆ ಹೋಗಿವ್ರಂತೆ. ಈಗ ನನ್ ಜೊತೆ ಬನ್ನಿ ಆಡಿಟೋರಿಯಂಗೆ. ಅಯ್ಯೋ ಪಿನಾಕಿ, ಕಂಗ್ರಾಚುಲೇಷನ್ಸ್. ನಮಗ್ ಗೊತ್ತಿತ್ತು ನೀನೇ ಫಸ್ಟ್ ಬರ್ತೀಯ ಅಂತ. ಹೌದಾ? ಥ್ಯಾಂಕ್ಸ್. ಅಯ್ಯೋ, ಎಲ್ಲಿಗೆ ಓಡೋಗ್ತಿದ್ಯಾ? ನಾವೀಗ ಆಡಿಟೋರಿಯಂಗೆ ಹೋಗ್ಬೇಕು. ಅಲ್ಲಿ ಎಲ್ರ ಮುಂದೆನು ಟಾಪರ್ಸ್ ಅವ್ರ ಪೇರೆಂಟ್ಸು ಮೆಡಲ್ ಕೊಡ್ತಾರೆ. ಪಾಪ ಶಂಟು ಈ ಸರಿನೂ ಹಿಂದುಳಿದು ಬಿಟ್ಟ. ಈಗಂತೂ ನಿನ್ ಫೋಟೋ ಬರುತ್ತೆ ಸ್ಕೂಲ್ನ ಆನ್ಯುವಲ್ ಬುಕ್ ಅಲ್ಲಿ, ಅದು ಫ್ರಂಟ್ ಪೇಜ್ ಅಲ್ಲಿ. ಶಂಟು, ಮತ್ತೆ ನಿನ್ ಕತೆ ಮುಗೀತು. ನೋಡ್ತಾ ಇರೋ, ನಾನೀಗ ಏನ್ ಮಾಡ್ತೀನಿ ಅಂತ. ಆದ್ರೆ ಡಿಂಪಿ, ಸ್ಟೇಜ್ ಮೇಲೆ ನನ್ ಫೋಟೋ ಚೆನ್ನಾಗ್ ಬಂದ್ರೆ ಸಾಕು. ಅದೇ ತಾನೇ ಪ್ರಿಂಟ್ ಆಗೋದು. ಲೈಟ್ ಏನಾದ್ರೂ ಕೆಟ್ಟು ಹೋದ್ರೆ ಎಲ್ಲ ಎಡ್ಬಟ್ ಹಾಕೋಗುತ್ತೆ. ಬನ್ನಿ ಬೇಗ ಆಡಿಟೋರಿಯಂಗೆ ಹೋಗ್ಬಿಡೋಣ. ಈ ಅವಾರ್ಡ್ ಹೋಗುತ್ತೆ ಅರುಷ್ಗೆ. ಈಗ ಅರುಷ್ನ ಪೇರೆಂಟ್ಸ್ ಅರುಷ್ಗೆ ಮೆಡಲ್ ಹಾಕ್ತಾರೆ. ಜೋರಾಗಿ ಚಪ್ಪಾಳೆ ಬರ್ಲಿ. ಈಗ ಪಿನಾಕಿ ಮತ್ತೆ ಅವರ ಅಂಕಲ್ ಅಂಡ್ ಆಂಟಿ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನನಗನ್ಸುತ್ತೆ ಇವತ್ತು ಪಿನಾಕಿ ಸೀನೋದ್ರಿಂದ ನಮ್ ರಹಸ್ಯ ಬಯಲಾಗುತ್ತೆ ಅಂತ. ಲೈಟ್ ಯಾಕೆ ಆಫ್ ಆಯ್ತು? ಏನಾಯ್ತು? ದಯವಿಟ್ಟು ಎಲ್ಲರೂ ಶಾಂತವಾಗಿ ಕುತ್ಕೊಳ್ಳಿ. ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ಏನಾಗಿದೆ ಅಂತ. ಪಿನಾಕಿ, ನಿನ್ ಪೇರೆಂಟ್ಸ್ ಎಲ್ಲಿ ಹೋದ್ರು? ಅವ್ರು ಹೊರಟಾಯ್ತಲ್ಲ ಸರ್. ಅವ್ರು ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕಿತ್ತು. ಓ ಹೌದಾ? ಆದ್ರೆ ನಿನ್ ಫೋಟೋನಲ್ಲಿ ನೀನೊಬ್ಬ ಮಾತ್ರ ಇರ್ತೀಯ ಅಷ್ಟೇ. ಪರವಾಗಿಲ್ಲ ಸರ್. ಈ ಬೂಂಬಾ ಭೂತಗಿರಿ ಇಲ್ದೇನೆ ಈ ಮ್ಯಾಜಿಕ್ ಹೇಗ್ ನಡೀತು? ಮತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಲೈಟ್ ಹೇಗ್ ಆಫ್ ಆಯ್ತು? ಲೈಟ್ ಹೋಗ್ಲಿಲ್ಲ, ಲೈಟ್ ನ ಆರ್ಸಿದ್ರು.
ಆದ್ರೆ ಡಿಂಪಿ ಸ್ಟೇಜ್ ಮೇಲೆ ನನ್ ಫೋಟೋ ಚೆನ್ನಾಗಿ ಬಂದ್ರೆ ಸಾಕು ಆಗ್ತಾನೆ ಪ್ರಿಂಟ್ ಆಗೋದು. ಲೈಟ್ ಏನಾದ್ರೂ ಹಾಳಾಗೋಗ್ಬಿಟ್ರೆ ಎಲ್ಲ ಎಡ್ಬಟ್ಟಾಗೋಗುತ್ತೆ. ಬನ್ನಿ ಬೇಗ ಆಡಿಟೋರಿಯಂಗೆ ಹೋಗ್ಬಿಡೋಣ. ಲೈಟ್ ಅಂತೂ ಆಗ ಆಫ್ ಆಗತ್ತೆ. ಈಗ ಪಿನಾಕಿ ಮತ್ತೆ ಅವರ ಅಂಕಲ್ ಆಂಟಿ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನಾನ್ ಮಾಡಿರೋ ಕೆಲ್ಸಕ್ಕೆ ಆ ಮೆಡಲ್ ನನಗೆ ಸಿಗ್ಬೇಕು. ವಾ ಶಂಟು ವಾ, ಏನ್ ಚಮತ್ಕಾರ ಮಾಡಿದೆ ನೀನು. ನಿನಗಂತೂ ಮೆಡಲ್ ಸಿಕ್ಕೇ ಸಿಗುತ್ತೆ, ಅದು ನಿಮ್ ಮಮ್ಮಿ ಕೈಯಿಂದಾನೆ.